ಹಾಯ್ ಆರ್ಮೀಸ್ ಅನ್ಯಾಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸಾರಿ 8 ದಿನ ಗ್ಯಾಪ್ ಆಗಿದೆ ವೀಡಿಯೋ ಹಾಕಿದೆ. ಯಾಕೆ ಅಂದರೆ ನನ್ನ ವಾಯ್ಸ್ ಹೆಂಗಾದರೂ ಇರಲಿ ವೀಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡ್ರೆ ವಾಯ್ಸೇ ಬರ್ತಾ ಇರಲಿಲ್ಲ, ಹೊರಗಡೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಫುಲ್ಲು ಥ್ರೋಟ್ ಪೇಯ್ನು, ಫುಲ್ಲು ಕೆಮ್ಮು, ಹಾಗಾಗಿ ವೀಡಿಯೋಸ್ ರೆಕಾರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಯಾವುದೇ ರೀತಿ ಇಶ್ಯೂ ಇಲ್ದಂಗೆ ವೀಡಿಯೋಸ್ ಬರುತ್ತೆ, ಆಯಿತಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ಪ್ಲೀಸ್ ಆರ್ಮೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್. ಇವಾಗಲೂ ವಾಯ್ಸ್ ಹಾಗೇ ಇದೆ, ಬಟ್ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ವಯನ್ ಜಾನ್ನ ಹೆಡ್ನ ಅವಳ ಚೆಸ್ಟ್ ಹತ್ರ ಹಿಡ್ಕೊಂಡು ತುಂಬ ಹಾರ್ಟ್ ಬ್ರೋಕಿಂಗಲ್ಲಿ ಮಾತಾಡ್ತಾ ಇರ್ತಾಳೆ ಜೆ ಕೆ ಹತ್ರ. ಜೆ ಕೆ ವಯನ್ ಕೈನ ಹಿಡ್ಕೊಂಡು ಜಾನ್ ಬಾಡಿನ ಜಾಡ್ಸೋದ್ಬಿಟ್ಟು ಆ ಬಾಡಿನ ತೊಗೊಂಡು ಹೋಗ್ರಿ ಅಂತ ಹೇಳಿರ್ತಾನೆ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಜೆ ಕೆ ಹಾಗೆ ಹೇಳ್ತಿದ್ದಂಗೆ ವಯನ್, ಪ್ಲೀಸ್ ಜೆ ಕೆ, ಬೇಡ ಜೆ ಕೆ, ಹಾಗೆ ಮಾಡಬೇಡ ಜೆ ಕೆ, ಅವನ ಜೊತೆ ಸ್ವಲ್ಪ ಹೊತ್ತಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಜೆ ಕೆ, ಪ್ಲೀಸ್ ಆ ಥರ ಮಾಡಬೇಡ ಜೆ ಕೆ. ಏನು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀಯಾ? ಹೇಯ್, ನಿನ್ನ ಹಸ್ಬೆಂಡ್ ನಾನು ಕಣೆ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನೀನು. ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದೀಯ, ನನ್ನ ಹತ್ರನೇ ಅದು? ನೀನೇನು ಮೆಂಟ್ಲಾ? ಇವಾಗ ತಾನೇ ನಿನ್ನ ನಡುವೆ ಎಲ್ಲನೂ ಮುಗೀತು ಅಲ್ವಾ ವಯನ್? ನನ್ನ ಬಗ್ಗೆ ಚಿಂತೆ ಮಾಡಬೇಕು ವಯನ್. ನನ್ನ ಗಂಡ ಈ ಥರ ಮಾಡ್ತಿದ್ದಾನಲ್ಲ, ಅವನನ್ನು ಹೆಂಗೆ ನಾನು ಹಳೆ ರೀತಿ ನನ್ನ ಲವ್ ಮಾಡೋ ರೀತಿ ಮಾಡಬೇಕು, ಹಾಗೆ ಥಿಂಕ್ ಮಾಡಬೇಕು ವಯನ್. ಅದು ಇಲ್ವಾ? ಸರಿ, ಇಲ್ಲಿಂದ ಹೆಂಗೆ ತಪ್ಪಿಸ್ಕೊಳ್ಳೋಣ ಅಂತನಾದರೂ ನೀನು ಥಿಂಕ್ ಮಾಡಬೇಕು. ಆದರೆ ನೀನೇನು ಅಂತ ನೋಡಿದ್ರೆ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಫೀಲ್ ಮಾಡ್ತಿದ್ದೀಯಾ? ಛೇ 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 ಛೇ. ಒಂದು ವೇಳೆ ಇವನ ಜೊತೆ ಇರೋಕ್ಕಾಗ್ತಿಲ್ಲ ಅಂತ ಫೀಲ್ ಮಾಡ್ತಿದ್ದೀಯ ವಯನ್? ಮೇ ಬಿ ಅದರಿಂದನೇ ನಾನು ನಿನ್ನ ಜೊತೆ 5 hours ಆ ಟೈಮಲ್ಲಿ ಆ ಥರ ಇದ್ದರೂ ನಿನಗೆ ನನ್ನ ಹತ್ರ ಪ್ರೆಷರ್ ಫೀಲ್ ಆಗದೆ ಬರೀ ಹಳು ಬಂದಿದ್ದು. ಹಾಂ, ಇಲ್ಲಿ ನೋಡು ಜೆ ಕೆ, ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದು, ಅವನ ಜೊತೆ ನಾನು ಮಾತಾಡಬೇಕು. ಹೇಯ್, ನೀನೇನು ಮೆಂಟ್ಲಾ? ಅವ್ನು ಸತ್ತೋಗಿದ್ದಾನೆ ಕಣೆ, ಸತ್ತೋಗಿದ್ದಾನೆ. ನೋಡು, ನೀನು ಏನೇ ಎಬ್ಬಿಸಿದ್ರು ಅವ್ನು ಎದ್ದೊಳೋದೇ ಇಲ್ಲ. ಅವನು ಸತ್ತು ಹೋದ. ಮತ್ತು ಅವನು ಏನೆಲ್ಲ ನನಗೆ ಮಾಡಿದ್ದಾನೆ ಅನ್ನೋದು ನಿನಗೆ ಗೊತ್ತಾ? ನಿನಗೆ ಗೊತ್ತಿರತ್ತೆ ಕಣೆ, ಗೊತ್ತಿರುತ್ತೆ. ಅವನು ನನ್ನ ಹುಚ್ಚ ಹಾಸ್ಪಿಟ್ಲಲ್ಲಿ ಸೇರಿಸಿದ್ನಲ್ಲ. ಹೇಳು, ನನ್ನನ್ನು ಹುಚ್ಚ ಹಾಸ್ಪಿಟ್ಲಲ್ಲಿ ಸೇರಿಸಿದ್ನಲ್ಲ, ಅದು ಗೊತ್ತಾ ನಿನಗೆ? ನಿನಗೆ ಗೊತ್ತಿರತ್ತೆ, ಯಾಕೆಂದರೆ ನೀನೇ ಹೇಳಿರ್ತೀಯ ಅವನನ್ನು ಸೇರಿಸು ಅಂತ. ಅದಕ್ಕೆ ಅವನು ಸತ್ತೋದ. ನಾನೆಷ್ಟು ಕಷ್ಟಪಟ್ಟಿರ್ತೀನಿ ಅಲ್ಲಿ. ದಿನೇ ಶಾಕ್ ಟ್ರೀಟ್ಮೆಂಟ್, ಆ ಮೆಂಟಲಿ ಪ್ರೆಷರ್, ಅವ್ರು ಊಟ ಆಗದೆ ನನ್ನನ್ನು ಮಾಡ್ತಿದ್ದಿದ್ದು ಟಾರ್ಚರ್, ಆ ಡಾಕ್ಟರ್ ದಿನ ಒಂದೊಂದೇ ಇಂಜೆಕ್ಷನ್, ಆವಾಗೆಲ್ಲ ನನಗೆ ಎಷ್ಟು ಪೇಯ್ನ್ ಆಗಿರುತ್ತೆ. ಅಲ್ಲಿ ನನ್ನ ಜೊತೆ ಇರೋರೆಲ್ಲ ನನ್ನ ತಲೆ ಕೂದಲನ್ನ ಎಳಿತಾರೆ, ಹಿಡ್ಕೊಂಡು ಹೊಡಿತಾರೆ, ಟಾರ್ಚರ್ ಮಾಡ್ತಾಯಿದ್ರು. ಆಗೆಲ್ಲ ನನಗೆ ಹೇಗಿತ್ತು ಹೇಳು, ಹೆಂಗಿತ್ತು? ಅದು 1 ವರ್ಷ ಅಲ್ಲಿದ್ದು ಕಷ್ಟಪಟ್ಟೆ ಅಲ್ವಾ ನಾನು? ಕೌನ್ಸ್ಲಿಂಗ್ ಕೊಡ್ತೀನಿ ಅಂತ ಹೇಳಿ ಬರೀ ಬ್ರೈನ್ ವಾಶ್ ಮಾಡೋ ಥರನೇ ಮಾತಾಡ್ತಿರ್ತಾರೆ, ಗೊತ್ತಾ ನಿನಗೆ? ನನಗೆ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಲಿಗೆ ಥಾಟ್ಸ್ ಎಲ್ಲ ಬಂತು, ಗೊತ್ತಾ ನಿನಗೆ? ಆ ಥರ ನನಗೆ ಇವನು ಮಾಡಿದ್ದಾನೆ. ಅದಕ್ಕೆ ನಾನು ಹೆಂಗೆ ಇವನನ್ನು ಜೀವಂತವಾಗಿ ಬಿಡ್ತೀನಿ? ಈಗ ಕೊಂದೇ ಬಿಟ್ಟೆ ಅಂತ ಹೇಳಿ ಜೆ ಕೆ ಸಖತ್ ನಗ್ತಾ ಇದ್ದಾನೆ. ವಯನಿಂದ ಸ್ವಲ್ಪನೂ ತಡೆಯೋಕ್ಕಾಗ್ತಾ ಇಲ್ಲ, ಯಾಕೆ ಅಂದರೆ ಜೆ ಕೆ ಕೊಟ್ಟಿರೋ ಪೇಯ್ನ್, ಹಾಗೆ ಜಾನ್ ಬೇರೆ ತೀರ್ಕೊಂಡಿದ್ದಾನೆ. ಅವಳಿಂದ ತಡೆಯೋಕ್ಕಾಗದೆ ಕೆಳಗಡೆ ಬಿದ್ದುಬಿಟ್ಟು ಅವ್ನು ಜಾನ್ ಬಾಡಿನ ಆ ಕಡೆ ಒದ್ದಿರ್ತಾನೆ ಅಲ್ವಾ ಜೆ ಕೆ, ಆ ಬಾಡಿನ ಇಟ್ಕೊಂಡು ತುಂಬ ಅಳ್ತಾ ಇದ್ದಾಳೆ. ನಾನು ಹೇಳ್ತಾನೆ ಇದ್ದೀನಿ, ನೀನು ಅವನ ಹತ್ರನೇ ಹೋಗ್ತಾ ಇದ್ದೀಯಾ? ಹಾಗೆ ವಯನ್ ಹೇರ್ನ ಹಿಡ್ಕೊಂಡು ತರ ಅಂತ ಹೇಳ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಹೋಗ್ತಾ ಹಾಗೆ ಹಿಂದೆ ತಿರುಗಿ ನೋಡಿ ಬಾಡಿ ಗಾರ್ಡ್ಸ್ ಹತ್ರ, ಅವನ ಬಾಡಿನ ಡಿಸ್ಪೋಸ್ ಮಾಡಿ ಅಂತ ಹೇಳಿಬಿಟ್ಟು ವಯನ್ನ ಹಾಗೆ ಎಳ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಎಳ್ಕೊಂಡೋಗಿ ಫೋರ್ಸಲ್ಲಿ ಬೆಡ್ ಮೇಲೆ ಹಾಕಿ ತಳ್ಳಿಬಿಡ್ತಾನೆ. ನಿನಗೆ ಎಷ್ಟೇ ದಿಮಾಕು? ಹಾಂ, ಹೇಳ್ತಾನೆ ಇದ್ದೀನಿ, ನಿನ್ನ ಬಾಡಿಗೆ ನೀನು ಜಾನ್ ಅಂತ ಬರ್ತಾನೆ ಇದೆಯಾ? ನೀನು ಆ ಥರ ಹೋಗ್ತಿದ್ದಂಗೆ ಅವ್ನು ಜಾನ್ ಹೆದ್ದು ಬಂದುಬಿಟ್ಟು ವಯನ್
ಏನಾಯ್ತು ವಯ್ಯನ್, ನಾನು ಇವನ ಹತ್ರ ಎಲ್ಲ ಬಿಡೋದಿಲ್ಲ, ನಾನು ಕಾಪಾಡ್ತೀನಿ ಅಂತೆಲ್ಲ ಬಂದ್ಬಿಡ್ತಾನಾ? ಹಾಂ, ಇಲ್ಲ ತಾನೇ. ನೀನು ಏನೇ ಮಾತಾಡಿದ್ರು ಸುಮ್ಮನೆ ಮಲ್ಕೊಂಡೇ ಇರ್ತಾನೆ. ಯಾಕೆ ಗೊತ್ತಾ, ಅವನ ಆಲ್ರೆಡಿ ಸತ್ತು ಹೋದ. ವಯನ್ ತುಂಬ ಅಳ್ತಾ ಇದ್ದಾಳೆ. ಯಾಕೆ ಅಂದರೆ ಜಾನ್ನ 4 ವರ್ಷದಿಂದ ಲವ್ ಮಾಡ್ತಾ ಇರ್ತಾಳೆ. ಜೆ.ಕೆ ಹತ್ರ ಹೇಳ್ತಾ ಇದ್ದಾಳೆ, ಅವನು 4 ವರ್ಷದಿಂದ ಎಷ್ಟು ಲವ್ ಮಾಡಿದೆ ಗೊತ್ತಾ, ಆದರೆ ನೀನು ನೋಡಿದ್ರೆ ಅವನನ್ನು ಕೊಂದೇ ಬಿಟ್ಟೆ, ಅದೂ ನನ್ನ ಮುಂದೆನೇ. ನೀನೆಲ್ಲ ಚೆನ್ನಾಗಿರ್ತೀಯ, ನಿನ್ನ ಮನುಷ್ಯನಾ, ಯಾಕೆ ಹಿಂಗಿದೀಯಾ, ಯಾಕೋ ಹಿಂಗಿದೆಯಾ? ನಿನಗೆ ಅಂತ ಏನಾದರೂ ಒಂದು ಸ್ವಲ್ಪನಾದರೂ ಫೀಲಿಂಗ್ಸ್ ಇದೆಯಾ? ಬೇರೆಯೊಬ್ಬರು ಫೀಲಿಂಗ್ಸ್ನ ಹರ್ಟ್ ಮಾಡ್ತಾ ಇದೆಯಾ? ನಿನ್ನ ಕಣ್ಮುಂದೆ ನಿನ್ನ ಲವ್ ಸತ್ತೋಯ್ತು ಅಂದರೆ ಹೆಂಗಿರುತ್ತೆ ಜೆ.ಕೆ, ನಿನಗೆ ಹೆಂಗಿರುತ್ತೆ? ಯಾವ ಥರ ಪೇಯ್ನ್ ಆಗತ್ತೆ? ಅದಕ್ಕಿಂತ ಜಾಸ್ತಿಯಾಗಿ ಪೇಯ್ನ್ ಆಗ್ತಿದೆ ಜೆ.ಕೆ, ನನಗೆ ಅದಕ್ಕಿಂತ ಜಾಸ್ತಿಯಾಗಿ ಪೇಯ್ನ್ ಆಗ್ತಿದೆ. ಆಗ ಜೆ.ಕೆ ವಯನ್ನ ವಾಲಿಗೆ ಲಾಕ್ ಮಾಡಿ, ನಿನಗವನು ಬರೀ 4 ವರ್ಷ, ಆದರೆ ನೀನು ನನಗೆ 15 ವರ್ಷದ ಲವ್. ನನಗೆ ಯಾವಾಗ ಬುದ್ಧಿ ಬಂತು ಆವಾಗಲಿಂದ ನಾನು ನಿನ್ನನ್ನು ಮಾತ್ರ ಲವ್ ಮಾಡ್ತಾಯಿದ್ದೆ. ಎಷ್ಟು ಲವ್ ಮಾಡಿದ್ದೀನಿ ಗೊತ್ತಾ ನಿನಗೆ? ನಿನಗೆ ಹೆಂಗೆ ಗೊತ್ತು? ನೀನೇ ಜಾನ್ ಅಂತ ಅವನಿಂದೆ ಹೋಗ್ತಾ ಇದ್ದಲ್ಲ, ಅವನಿಗೋಸ್ಕರ ನೀನು ನನ್ನ ಫೀಲಿಂಗ್ಸ್ನ ಹರ್ಟ್ ಮಾಡಿದೆ ಅಲ್ವಾ? ನನ್ನ ಬಿಟ್ಟೆ ತಾನೇ? ನನ್ನ ಲವ್ ನನ್ನ ಕಣ್ಮುಂದೆನೇ ಏನೂ ಇಲ್ದಂಗೆ ಹೋಯ್ತಲ್ಲ, ಆವಾಗ ನನಗೆ ಹೆಂಗೆ ಫೀಲ್ ಆಗಿರಬೇಕು ಹೇಳು, ನನಗೆ ಹೆಂಗೆ ಫೀಲ್ ಆಗಿರುತ್ತೆ ಅಂತ ಹೇಳು ಅಂತ ಜೆ.ಕೆ ತುಂಬ ಕೂಗ್ತಾ ಇದ್ದಾನೆ. ವಯನ್ ಈ ವರ್ಡ್ಸ್ನೆಲ್ಲ ಕೇಳ್ಬಿಟ್ಟು ಹಾಗೆ ಸ್ಟ್ಯಾಚ್ಯೂ ಆಗಿ ನಿಂತಿದ್ದಾಳೆ. ಯಾಕೆ ಅಂದರೆ ಜೆ.ಕೆ ಹೇಳ್ತಿರೋದು ನಿಜ ಅಲ್ವಾ? ಅವಳಿಗೂ ಏನು ಆನ್ಸರ್ ಮಾಡೋದು ಅಂತ ಗೊತ್ತಾಗದೆ ಸೈಲೆಂಟಾಗಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಜೆ.ಕೆ ಮತ್ತೆ ಕೇಳ್ತಾನೆ ಇದ್ದಾನೆ, ಹೇಳು ನನ್ನ ಫೀಲಿಂಗ್ಸ್ ಹೆಂಗಿರುತ್ತೆ, ಹೇಳು ಅಂತ. ನಾನು ಹೆಂಗೆ ಹರ್ಟ್ ಆದೆ, ಅದು ನಿನ್ನಿಂದ ನನ್ನ ಲವ್ ಸತ್ತೋಯ್ತು ಅಲ್ವಾ, ಹೇಳು ಹೆಂಗೆ ಫೀಲ್ ಆಗಿರುತ್ತೆ ಹೇಳು. ಹಾಗೆ ಮಾತಾಡ್ತಾನೆ ಪಕ್ಕದಲ್ಲಿ ಫ್ರೂಟ್ಸ್ ಕಟ್ ಮಾಡೋಕ್ಕೆ ಅಂತ ನೈಫ್ ಇಟ್ಟಿರ್ತಾರೆ. ಆ ನೈಫ್ನ ತೆಗೆದು ಹಾಗೆ ವಯನ್ ಕತ್ತಿಗೆ ಇಟ್ಬಿಡ್ತಾನೆ. ವಯನ್ ಹಾಗೆ ಭಯದಲ್ಲಿ, ನೀನು ಏನು ಮಾಡ್ತಾ ಇದೀಯಾ? ನನ್ನ ಸಾಯಿಸ್ತೀಯಾ? ಸಾಯಿಸು, ನನ್ನ ಸಾಯಿಸ್ಬಿಡು. ನಾನು ನಿನ್ನನ್ನು ಕೊಂದ್ಬಿಡ್ಬೇಕಾ? ಅದು ಹೆಂಗೆ? ನೀನು ಹೆಂಗೆ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊತೀಯ ವಯನ್? ಇಷ್ಟು ದಿನ ನಾನು ಇಷ್ಟು ನರ್ಕ ಅನುಭವಿಸಿರೋದನ್ನ ನೀನು ಹೆಂಗೆ ಫೀಲ್ ಮಾಡೋಕ್ಕಾಗುತ್ತೆ? ನಾನು ಒಂದೇ ಸರಿ ನಿನ್ನನ್ನು ಕೊಂದ್ಬಿಟ್ರೆ ಹೇಳು, ಹೆಂಗೆ ಕೊಂದ್ಬಿಡಲಿ ನಿನ್ನನ್ನು? ಇಷ್ಟು ವರ್ಷ ನಾನು ಅನುಭವಿಸ್ದೆ ಅಲ್ವಾ, ಅದನ್ನು ನೀನು ಅನುಭವಿಸ್ಬೇಕು ವಯನ್, ಅನುಭವಿಸ್ಬೇಕು. ನಾನು ಪಟ್ಟಿರೋ ಕಷ್ಟಕ್ಕೆ ಡಬಲ್ ಅಲ್ಲ ತ್ರಿಬಲ್, ಅದರಿಂದ ಎಷ್ಟು ಪೇಯ್ನ್ ಸಿಗುತ್ತೋ ಅದ್ರಿಗಿಂತ ಜಾಸ್ತಿಯಾಗಿ ನೀನು ಅನುಭವಿಸ್ಬೇಕು ವಯನ್, ಅದ್ರಿಗಿಂತ ಜಾಸ್ತಿಯಾಗಿ ಅನುಭವಿಸ್ಬೇಕು. ಅದನ್ನ ನಾನು ನೋಡಬೇಕು ವಯನ್, ಅದನ್ನ ನಾನು ಫೀಲ್ ಮಾಡಬೇಕು, ಅದನ್ನ ನೋಡಿ ನಾನು ಎಂಜಾಯ್ ಮಾಡಬೇಕು ವಯನ್, ಎಂಜಾಯ್ ಮಾಡಬೇಕು. ನನಗೆ ಯಾವಾಗ ನೀನು ಮಾಡಿರೋದಕ್ಕೆ ಸಾಕು ಅವಳನ್ನು ಬಿಟ್ಬಿಡೋಣ ಅನಿಸುತ್ತೋ ಆವಾಗಲೇ ನಾನು ನಿನ್ನನ್ನು ಬಿಡೋದು ವಯನ್, ಆವಾಗಲೇ ಬಿಡೋದು. ಅಲ್ಲಿವರೆಗೂ ನಾನು ನಿನ್ನನ್ನು ಚಿತ್ರಹಿಂಸೆ ಪಡಿಸ್ತೀನಿ. ಒಬ್ಳು ಸ್ಲೆಟ್ ಥರ ನೀನು ನನಗೆ ವೈಫ್ ಅಲ್ಲ, ನೀನು ಓನ್ಲಿ ಸ್ಲೆಟ್. ನನಗೆ ನಿನ್ನ ಮದುವೆ ಆಗಬೇಕು ಅನ್ನೋ ಒಂದು ಐಡಿಯಾ ಕೂಡ ಇರಲಿಲ್ಲ ಫಸ್ಟು ಮೈಂಡಲ್ಲಿ. ನಿಮ್ಮಪ್ಪನಿಂದ ಮಾಡಿಕೊಂಡೆ ನಾನು. ಫಸ್ಟ್ ಏನು ಐಡಿಯಾ ಹಾಕಿದೆ ಗೊತ್ತಾ? ಆ ಸ್ಯಾಮ್ನ ಎತ್ಕೊಂಡೋಗಿ ಅವನ್ನ ಟಾರ್ಚರ್ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನಿನ್ನ ಹತ್ರ ಬಂದು ನಿನ್ನ ಎತ್ಕೊಂಡೋಗಿ ಟಾರ್ಚರ್ ಮಾಡಿ ಆಮೇಲೆ ಸಾಯಿಸೋಣ ಅಂದ್ಕೊಂಡೆ. ಅಷ್ಟರಲ್ಲಿ ನಿಮ್ಮಪ್ಪ ಏನೇನೋ ಡ್ರಾಮಾ ಮಾಡಿ ನನ್ನನ್ನು ಮದುವೆ ಮಾಡ್ಕೊಳ್ಳೋ ಥರ ಮಾಡಿಬಿಟ್ಟ. ಬಟ್ ಇದು ಒಂಥರ ಚೆನ್ನಾಗೇ ಇದೆ. ಒಂದೇ ಸರಿ ಟಾರ್ಚರ್ ಮಾಡಿ ಸಾಯಿಸೋದಕ್ಕಿಂತ ಡೈಲಿ ಡೇ ಬೈ ಡೇ ನಿನ್ನನ್ನು ನೀನು ಮಾಡೋ ಟಾರ್ಚರ್ನ ಇನ್ಕ್ರೀಸ್ ಮಾಡ್ತಾಯಿದ್ರೆ ವಾವ್ ವಯನ್, ವಾವ್. ಆ ಫೀಲ್ಗಿಂತ ಈ ಫೀಲ್ ತುಂಬಾ ಚೆನ್ನಾಗಿದೆ. ಆ ಥರ ಮಾತಾಡ್ತಾನೆ ಜೆ.ಕೆ ಅವ್ನ ಪ್ಯಾಂಟ್ ಬೆಲ್ಟ್ನ ರಿಮೂವ್ ಮಾಡ್ತಾನೆ. ವಯನ್ ಹಾಗೆ ಶಾಕಲ್ಲಿ ಜೆ.ಕೆನೇ ನೋಡ್ತಾ ಇದ್ದಾಳೆ. ಆಗ ಜೆ.ಕೆ ಬೆಲ್ಟ್ನ ರಿಮೂವ್ ಮಾಡಿ ಹಾಗೆ ವಯನಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಹೇಳೇ ಹೇಳು, ನನ್ನ ಲವ್ ಇದೇ ಥರ ತಾನೇ ಮುಗ್ದೋಯ್ತು, ಅದಕ್ಕೇನಾದರೂ ಆನ್ಸರ್ ಮಾಡು ಅಂತ ಹೇಳಿ ತುಂಬ ಹೊಡಿತಾ ಇದ್ದಾನೆ ಜೆ ಕೆ. ವಯನಿಗೆ ಪೇಯ್ನ್ ಸತ್ಯವಾಗ್ಲೂ ತಡೆಯೋಕ್ಕಾಗ್ತಾ ಇಲ್ಲ. ಅವಳು ಅಳ್ತಾನೆ, ಪ್ಲೀಸ್ ಜೆ ಕೆ ನನ್ನ ಬಿಟ್ಬಿಡು, ನನ್ನಿಂದ ಆಗ್ತಾ ಇಲ್ಲ, ನನಗೆ ಪೇಯ್ನ್ ಆಗ್ತಾ ಇದೆ ಜೆ ಕೆ, ಪ್ಲೀಸ್ ನನ್ನ ಬಿಟ್ಬಿಡು, ಸತ್ಯವಾಗ್ಲೂ ನನಗೆ ಈ ಪೇಯ್ನ್ ತಡೆಯೋಕ್ಕಾಗ್ತಿಲ್ಲ ಜೆ ಕೆ, ಬಿಟ್ಬಿಡು ಜೆ ಕೆ ನನ್ನ. ನೀನು ಆವಾಗಲೇ ಮಾಡಿರೋದನ್ನೇ ನನ್ನಿಂದ ಇದುವರೆಗೂ ಪೇಯ್ನ್ ಅನುಭವಿಸೋಕ್ಕಾಗ್ತಿಲ್ಲ ಜೆ ಕೆ, ಪ್ಲೀಸ್ ನನ್ನ ಹೊಡಿಬೇಡ ಜೆ ಕೆ. ಹೋ, ನೀ ನನ್ನ ಶರ್ಟ್ ಹಾಕಿದೆ ಅಲ್ವಾ, ನನ್ನ ಶರ್ಟ್ ಯಾಕೆ ಹಾಕಿದ್ಯಾ ಪಿಚ್ಚೆ, ನನ್ನ ಪರ್ಮಿಷನ್ ಇಲ್ಲದೆ ಹೆಂಗೆ ನೀನು ನನ್ನ ಶರ್ಟ್ ಹಾಕ್ಕೊಂಡೆ, ಅದನ್ನ ನೀನು ಮುಟ್ಟಿರೋದೇ ದೊಡ್ಡ ತಪ್ಪು. ಹೌದು, ಅವತ್ತೇನಂತ ಹೇಳು ನಿಮ್ಮ ಮನೆಗೆ ಬಂದಾಗ, ನನ್ನ ಕಾಲು ತಾಕಿರೋ ಜಾಗ ಪಾಪದ ಜಾಗ, ಅದನ್ನ ತೊಳಿಬೇಕು ಅಲ್ವಾ, ತೊಳೆದು ಕ್ಲೀನ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ. ಈ ಶರ್ಟ್ನ ನಾನು ಏನು ಮಾಡ್ತೀನಿ ಅಂತ ನೋಡು. ಬಲವಂತವಾಗಿ ಆ ಶರ್ಟ್ನ ರಿಮೂವ್ ಮಾಡ್ತಾನೆ. ವಯನ್ಗೆ ಡ್ರೆಸ್ಸೇ ಇರಲ್ಲ, ಅವನು ಬಿಚ್ಚಿರೋ ಫೋರ್ಸಲ್ಲಿ ಡ್ರೆಸ್ ಏನೂ ಇರಲ್ಲ. ಸೊ ಪಕ್ಕದಲ್ಲಿರೋ ಬ್ಲ್ಯಾಂಕೆಟ್ನ ತೊಗೊಂಡು ಕವರ್ ಮಾಡ್ತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅನ್ಯು ಆರ್ಮಿ ಸರಾಂಗೆ, ಲವ್ ಯು, ಬಾಯ್ ಬಾಯ್.